ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ ನೋಡಿ, ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಈ ನ್ಯೂಮರಾಲಜಿ ಪ್ರಕಾರ ಈ ರಾಶಿ ಫಲದ ಬಗ್ಗೆ ಹೋಗೋದಕ್ಕಿಂತ ನಾವು ಯಾವಾಗಲೂ ಕೂಡ ಹಸ್ತ ಸಾಮುದ್ರಿಕೆಯಲ್ಲಿರುವಂತಹ ರೇಖೆಗಳನ್ನ ಮ್ಯಾಚ್ ಮಾಡಬೇಕು. ಇದರಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿ, ನಾಡಿ ಪಾಮಿಸ್ಟ್ರಿ, ಆಮೇಲೆ ಭಾರತೀಯ ಹಸ್ತ ಸಾಮುದ್ರಿಕ ಬಹಳಷ್ಟಿದೆ. ಇದ್ರಲ್ಲಿ ಸಂಶೋಧನೆಗಳು ಆಗಿದೆ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಜಾತಕದಲ್ಲಿ ನಿಮಗೆ ವಿವಾಹ ಯೋಗ, ಉದ್ಯೋಗ ಯೋಗ ಇದೆ ಅನ್ಕೊಳ್ಳಿ, ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ, ಮಾಳವ್ಯ ಯೋಗ ಇದೆ ಅನ್ಕೊಳ್ಳಿ, ಅದು ಹಸ್ತದಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಇಲ್ಲಿರುವಂತಹ ಸೂಕ್ಷ್ಮ ರೇಖೆಗಳನ್ನ ನೋಡಿ ಜಾತಕ ಮತ್ತು ಹಸ್ತವನ್ನ ಮ್ಯಾಚ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಬರ್ತ್ ಟೈಮ್ ಸರಿ ಇರಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಸರಿ ಇರಲ್ಲ. ಸರ್ ನನಗೆ ಗೊತ್ತಿಲ್ಲ ಸರ್ ಯಾವ್ದೋ ಡೇಟ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹಸ್ತವನ್ನ ಪ್ರಮುಖವಾಗಿ ಪರಿಗಣಿಸಿ. ಯಾಕೆಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್, ನಿಮ್ಮ ಒಂದು ಲೈನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಒಬ್ರು ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಅದು ನಿಮ್ಮ ಇಂಡಿವಿಜುವಲ್, ವೈಯಕ್ತಿಕ. ಎರಡನ್ನೂ ಮ್ಯಾಚ್ ಮಾಡಿ ಉದ್ಯೋಗದ ಬಗ್ಗೆ, ವಿವಾಹದ ಬಗ್ಗೆ, ಫೈನಾನ್ಷಿಯಲ್ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇದ್ರ ಬಗ್ಗೆ ನನ್ನ ಸಂಶೋಧನೆ ಇದೆ. ನನ್ನ ಹತ್ರ ಸುಮಾರು 10,000 ಹಸ್ತದ ಫೋಟೋಗಳಿದೆ, ಜಾತಕಗಳನ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಆವಾಗ ಏನಾಗುತ್ತೆ, ಹೇಳುವಂತ ಒಂದು ಪ್ರೆಡಿಕ್ಷನ್ ನಿಜ ಆಗುತ್ತೆ, ತುಂಬಾ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುಕ್ರ ಗ್ರಹದ ಲೈನ್ಸ್ ಟಚ್ ಆಗ್ತಿರೋದು, ಹಸ್ತದಲ್ಲಿ ಶುಕ್ರದ ಲೈನ್ಸ್ ಗಳನ್ನ ನೋಡ್ಕೊಂಡು, ಜಾತಕವನ್ನು ನೋಡ್ಕೊಂಡು ಹೇಳೋದ್ರಿಂದ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಭೈರವಿ ಆಶ್ರಮವನ್ನು ಸಂಪರ್ಕಿಸಿ, ಕನ್ಸಲ್ಟೇಷನ್ ತಗೊಳ್ಳಿ, ಕಾಲಾವಕಾಶವನ್ನ ಕೊಡಿ. ನಾನು ಅದನ್ನ ಅನಲೈಸ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಧನಸ್ಸು ರಾಶಿ 2026 ಮೇ 15ನೇ ತಾರೀಕಿನ ನಂತರದಲ್ಲಿ ಧನಸ್ಸು ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಇದೆ ಪಾಸಿಟಿವ್, ನೆಗೆಟಿವ್ ಅಂತ ನೋಡಿ. ಚತುರ್ಥದಲ್ಲಿ ಇರುವಂತಹ ಶನಿ ಗ್ರಹವನ್ನ ನೋಡಿದ್ರೆ ಕೆಲವರು ಎಸ್ಟೇಟ್ ಗಳನ್ನ ತಗೊಳಕ್ ನೋಡ್ತಾ ಇದ್ದಾರೆ. ಸರ್ ಒಂದು ಕೃಷಿ ಭೂಮಿನ ತಗೋಬೇಕು, ಜಮೀನ್ ತಗೋಬೇಕು, ತೋಟ ತಗೋಬೇಕು ಅಂತ ಕೆಲವರು ಕೇಳ್ತಾ ಇರ್ತಾರೆ. ಈ ಟೈಮ್ ಅಲ್ಲಿ ಅವ್ರು ಒದಗಿ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಗೊತ್ತೇ ಇರಲ್ಲ, ಆ ಒಂದು ಅವಕಾಶ ಒದಗಿ ಬರುತ್ತೆ. ತಗೊಳ್ಳೋದ್ರಿಂದ ಅಭಿವೃದ್ಧಿ ಆಗುತ್ತೆ. ಯೂಶುವಲ್ ಆಗಿ ಕೃಷಿ ಭೂಮಿ ತಗೊಳ್ಳೋರಿಗೆ ಹೆಚ್ಚು ಅಭಿವೃದ್ಧಿ ಜಾಸ್ತಿ. ರಿಯಲ್ ಎಸ್ಟೇಟ್ಗಾಗಿ ಲ್ಯಾಂಡ್ ನ ಕನ್ವರ್ಟ್ ಮಾಡಿ ಸೈಟ್ ಗಳಾಗಿ ಮಾಡ್ತಾರಲ್ಲ, ಆ ವ್ಯವಹಾರಕ್ಕೆ ನೀವು ಕೈ ಹಾಕ್ತಿದ್ರೆ ಇಲ್ಲಿ ಅನುಕೂಲ ಆಗುತ್ತೆ ಈ ಟೈಮ್ ಪೀರಿಯಡ್ ಅಲ್ಲಿ. ಆಮೇಲೆ 3ನೇ ಮನೆ ಇರುವಂತ ರಾಹು ನಿಮಗೂ ನಿಮ್ಮ ತಮ್ಮಂದಿರು, ತಂಗಿಯಂದಿರ ಮಧ್ಯೆ ಒಂದು ಡಿಸ್ಪ್ಯೂಟ್ ಗಳನ್ನ ಕ್ರಿಯೇಟ್ ಮಾಡೋ ಸಾಧ್ಯತೆಗಳಿರುತ್ತೆ. ಅವ್ರು ಸ್ವಲ್ಪ ಟೆನ್ಷನ್ ಅನುಭವಿಸ್ತಾರೆ ಈ ಟೈಮಲ್ಲಿ, ನಿಮ್ಮ ಸಿಬ್ಲಿಂಗ್ಸ್, ಯಂಗರ್ ಸಿಬ್ಲಿಂಗ್ಸ್ ಎಸ್ಪೆಷಲಿ. ಪಂಚಮದಲ್ಲಿ ಇರುವಂತಹ ಕುಜಗ್ರಹ ಬಂದು ನಿಮ್ಮ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ. ಸಂತಾನದ ಯೋಗ ಇದೆ, ನಿಮಗೆ ಸಂತಾನದ ಯೋಗ ಪ್ರಾಪ್ತಿ ಆಗುತ್ತೆ, ಮಕ್ಕಳಲ್ಲಿ ಅಭಿವೃದ್ಧಿ ಆಗುತ್ತೆ. ಸೊ ನನ್ನ ಮಗನಿಗೆ ಕೆಲಸ ಸಿಕ್ಕಿಲ್ಲ, ನನ್ನ ಮಗನಿಗೆ ಮದುವೆ ಆಗಿಲ್ಲ, ನನ್ನ ಮಕ್ಕಳಿಗೆ ಹಿಂಗ ಆಗ್ತಿದೆ ಅಂದಾಗ ಈ ಒಂದು ಸಂತಾನದ ಅವರ ಮಕ್ಕಳಿಗೆ ಅನುಕೂಲ, ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡೋದು. ಬಿಕಾಸ್ ದ ಪ್ಲೇಸ್ಮೆಂಟ್ ಆಫ್ ದ ಮಾರ್ಸ್ ಇನ್ ದ 5th ಹೌಸ್. ಅಗೈನ್ ಇದು ಬಂದು ಗುರುಗ್ರಹ ಡೈರೆಕ್ಟ್ ಆಸ್ಪೆಕ್ಟ್ ಇರೋದ್ರಿಂದ ನನ್ನ ಪ್ರಕಾರ ವಿವಾಹ ಪ್ರಾಪ್ತಿ ಮ್ಯಾಕ್ಸಿಮಮ್ ಆಗುತ್ತೆ ಈ ರಾಶಿಯಲ್ಲಿ ಹುಟ್ಟದಂತವ್ರಿಗೆ. ಅನಾಯಾಸವಾಗಿ ಒಂದು ಸಂಬಂಧ ಬಂತು, ಎಂಗೇಜ್ಮೆಂಟ್ ಆಯ್ತು, ಮದುವೆ ಆಯ್ತು. ಆಮೇಲೆ ಶುಕ್ರ ಗ್ರಹ ಇರೋದ್ರಿಂದ ಪ್ರೇಮ ವಿವಾಹಕ್ಕೆ ಜಾಸ್ತಿ ಅವಕಾಶಗಳಿರುತ್ತೆ. ಇಷ್ಟಪಟ್ಟಿರ್ತೀರಾ, ಮನೇಲಿ ಒಪ್ಪಿರಲ್ಲ, ಒಪ್ಪಿಗೆ ಸಿಗಬಹುದು, ಒಪ್ಸೋ ಪ್ರಯತ್ನ ಮಾಡಿ. ವಿವಾಹದ ಪ್ರಾಪ್ತಿ ಆಗ್ಬೋದು, ಲವ್ ಮ್ಯಾರೇಜ್ ಆಗ್ಬೋದು, ಅರೇಂಜ್ಡ್ ಮ್ಯಾರೇಜ್ ಆಗ್ಬೋದು, ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಇದೆ. ಆದ್ರೆ 6ನೇ ಮನೆ ಅಧಿಪತಿ 7ನೇ ಮನೆ ಇರೋದ್ರಿಂದ ಪ್ರೇಮಿಗಳ ಮಧ್ಯೆ, ಪ್ರೀತಿಸಿ ಮದುವೆ ಆದವ್ರ ಮಧ್ಯೆ, ಇತ್ತೀಚೆಗೆ ಮದುವೆ ಆದವ್ರ ಮಧ್ಯೆ ಕಿರಿಕಿರಿಗಳು, ಡಿಸ್ಪ್ಯೂಟ್ಗಳು ಬರ್ಬೋದು. ಎಷ್ಟು ಕಂಟ್ರೋಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ನೋಡಿ, ಯಾವುದೇ ಲೈಫ್ ಪಾರ್ಟ್ನರ್ ನಿಮ್ಗೆ 100% ನಮಗೆ ಸೂಟೇಬಲ್ ಅಲ್ಲ. ನಾವೇ ನಮ್ಮ ಸಿಚುವೇಶನ್ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಅದ್ರ ಪ್ರಕಾರವಾಗಿ ನಾವು ನಡ್ಕೋಬೇಕಾಗತ್ತೆ. ಸೊ ಈ ಎಲ್ಲ ವಿಚಾರಗಳ ನಂತರದಲ್ಲಿ 6ನೇ ಮನೆಯಲ್ಲಿರುವಂತಹ ಸೂರ್ಯನಿಂದ ಕೋರ್ಟಿನ ವಿಚಾರದಲ್ಲಿ ನೋವು ಅನುಭವಿಸುವಂಥದ್ದು. ಈಗ ಚೆಕ್ ಬೌನ್ಸ್ ಆಗಿರ್ಬೋದು, ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗ್ಬೋದು, ಇಂಜೆಕ್ಷನ್ ಕೇಸ್ಗಳಾಗಿರ್ಬೋದು. ಎಲ್ಲೋ ಹೋಗ್ತಿರ್ತೀರಾ, ಏನೋ ಗಾಡಿ ಟಚ್ ಆಯ್ತು, ಅಲ್ಲೊಂದು ಯಾವ್ದೋ ಒಂದು MVC ತರ ಕೇಸ್ಗಳು ನಿಮಗೆ ಆಗ್ಬೋದು. ಈ ತರ ಅನವಶ್ಯಕವಾಗಿರುವಂತಹ ಕಾನೂನಿನ ತೊಡಕುಗಳು ನಿಮಗೆ ಬರ್ಬೋದು. ನೀವು ಅದ್ರಲ್ಲಿ ಇನ್ವಾಲ್ವ್ ಆಗಿರಲ್ಲ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಸರ್ ರೋಡಲ್ಲಿ ಯಾರು ಗಲಾಟೆ ಆಗಿರ್ತಾರೆ, ಕಳ್ತನ ಮಾಡಿದಾರೆ ಅಂತ ಹೊಡಿತಿರ್ತಾರೆ, ನೀವು ಹೋಗೊಂದು ಏಟ್ ಹಾಕ್ತೀರಾ, ಅವ್ರಿಗೆ ಏನಾದ್ರು ಆಯ್ತು ಅಂತಂದ್ರೆ ನೀವು ಕಾನೂನವಾಗಿ ನೀವು ಅದನ್ನ ಫೇಸ್ ಮಾಡ್ಬೇಕಾಗತ್ತೆ. ಸಣ್ಣದಾಗಿ ಗಾಡಿ ಟಚ್ ಆಗಿರುತ್ತೆ, ಅದೊಂದು 500 ರೂಪಾಯಿ ರಿಪೇರಿ ಆಗುತ್ತೆ. ನೀವೇನ್ ಮಾಡ್ತೀರಾ ಅಂತಂದ್ರೆ ಆಪೋನೆಂಟ್ ತಗೊಂಡೋಗಿ ಹೊಡಿತೀರಾ. ಅವ್ನಿಗೆ ಏನಾದ್ರು ಆಯ್ತು ಅಂತಂದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ನೀವು ಕಾನೂನು ಪ್ರಕಾರವಾಗಿ. 500 ರೂಪಾಯಿ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರಂಗೆ ಅಷ್ಟೊಂದು ಕೋಪದಿಂದ ನೀವು ಮಾಡೋದ್ ಅಗತ್ಯನೇ ಇದೆ. ಒಬ್ಬ ವ್ಯಕ್ತಿ ಪ್ರಾಣಿ ತರ ಬಿಹೇವ್ ಮಾಡ್ತಿದ್ದಾಗ ನಾವು ಅವನ ತರ ಯಾಕೆ ಬಿಹೇವ್ ಮಾಡ್ಬೇಕು? ಅವನನ್ನ ಯಾಕೆ ಒಂದು ಪ್ರಾಣಿ ತರ ನಾವ್ ಯಾಕೆ ನೋಡ್ಬಾರದು? ಅವನಿಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು? ಮನುಷ್ಯನ ತರ ವರ್ತಿಸಿದ್ರೆ ಅದಕ್ಕೆ ಬೆಲೆ ಕೊಡ್ಬೋದು. ಮನುಷ್ಯ ಅದನ್ನ ಬಿಟ್ಟು ಏನೇನೋ ಮಾಡ್ತಾ ಇದ್ದಾಗ ನಾವ್ಯಾಕೆ ಅವ್ರಿಗೆ ಇದ್ ಮಾಡಿ ನಮ್ ಕೈನ ನಾವ್ ಯಾಕೆ ಕೊಡೆ ಮಾಡ್ಕೋಬೇಕು? ಇದನ್ನೆಲ್ಲ ಪರಿಜ್ಞಾನದಿಂದ ಯೋಚನೆ ಮಾಡ್ಬೇಕಾದ್ರೆ ಈ ತರ ಸಿಚುವೇಶನ್ ಗಳೆಲ್ಲ
ಈ ಧನುಸು ರಾಶಿ ಹುಟ್ಟಿದಂಥವ್ರು ಸ್ಟಾರ್ಟ್ ಆಗುತ್ತೆ. ಸೊ ಕೇರ್ಫುಲ್ ಆಗಿರಿ. ಆಮೇಲೆ ಪ್ರಾಪರ್ಟಿ ಖರೀದಿ ಆಗುತ್ತೆ, ಉದ್ಯೋಗದಲ್ಲಿ ಬದಲಾವಣೆಗಳಾಗತ್ತೆ, ಹೊಸ ಉದ್ಯೋಗ ಪ್ರಾಪ್ತಿ ಆಗುತ್ತೆ, ಉದ್ಯೋಗದಲ್ಲಿ ಪ್ರಮೋಷನ್ ಆಗುತ್ತೆ. ಆಮೇಲೆ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಬಿಸ್ನೆಸ್ ಮಾಡಿದ್ದೀರಾ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಟ್ರಾನ್ಸಾಕ್ಷನ್ ಕಡಿಮೆ ಇದೆ ಅಂದ್ರೆ ಈಗ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗುವಂತ ಸಾಧ್ಯತೆ ಈ ಒಂದು ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಅತಿ ಹೆಚ್ಚಾಗಿದೆ. ಆಮೇಲೆ ಹಣದ ಒಂದು ಫ್ಲೋ ಹೆಚ್ಚಾಗುತ್ತೆ, ಫೈನಾನ್ಷಿಯಲ್ ಫ್ಲೋ. ಈಗ ನೀವು ಕೃಷಿ ಭೂಮಿ ಇದೆ ಅನ್ಕೊಳ್ಳಿ, ರೆಂಟ್ ಬರುವಂತ ಪ್ರಾಪರ್ಟಿ ಇದೆ ಅನ್ಕೊಳ್ಳಿ, ಈ ತರ ಇದ್ದಂಥವ್ರಿಗೆ ಬಹಳ ಅನುಕೂಲ ಆಗಿದೆ. ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಅನ್ಕೊಳ್ಳಿ, ಅದು ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ಯಾವ್ದಾದ್ರು ಆಗಿರ್ಬೋದು, ದೊಡ್ಡ ಮಟ್ಟದ ಹಣದ ಒಂದು ಪ್ರವಾಹ ಹೆಚ್ಚಾಗುತ್ತೆ. ಆಮೇಲೆ ಸಾಲದಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆಮೇಲೆ ಚತುರ್ಥ ಭಾವದಲ್ಲಿ ಶನಿ ಇರೋದ್ರಿಂದ ನಿಮ್ಮ ತಾಯಂದ್ರು ಸ್ವಲ್ಪ ಟೆನ್ಷನ್ ಅನುಭವಿಸ್ತಾರೆ, ನೋವು ಅನುಭವಿಸ್ತಾರೆ ಈ ಟೈಮ್ ಪೀರಿಯಡ್ ಅಲ್ಲಿ. ಆಮೇಲೆ ನವಮ ಭಾವದಲ್ಲಿರುವ ಕೇತು ನೋಡಿದ್ರೆ ತಂದೆಯಂದ್ರಿಗೆ, ಈ ರಾಶಿಯಲ್ಲಿ ಜನಿಸಿದಂತ ತಂದೆಯಂದ್ರಿಗೆ ಅಷ್ಟು ಅನುಕೂಲ ಅಲ್ಲ ಅಂತ ಹೇಳ್ಬೋದು.